ಗೊರಮಡುಗು ದಲಿತ ಕಾಲೋನಿಯಲ್ಲಿ ಚರಂಡಿ ದುಸ್ಥಿತಿ, ನಿವಾಸಿಗಳ ಆಕ್ರೋಶ. ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊರಮಡುಗು ಗ್ರಾಮದ ದಲಿತ ಕಾಲೋನಿಗಳಲ್ಲಿ ಚರಂಡಿಗಳ ದುಸ್ಥಿತಿ ಗಂಭೀರ ಸ್ವರೂಪ ಪಡೆದುಕೊಂಡಿದ್ದು ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 90% ಎಲ್ಲ ಮನೆಗೆ ನುಗ್ಗುತ್ತಾ ಮನೆ ಬಂದರೆ ನೀರು. ಇದರ ಬಗ್ಗೆ PDO ಏನು ಹೇಳಿದ್ರು ಸರ್? PDO ಅಂತೂ ಬಂದೇ ಇಲ್ಲ ಬಿಡಿ. ಇಲ್ಲಿಗೆ PDO ಅಂತೂ ಬಂದೇ ಇಲ್ಲ. ಮೇಲಧಿಕಾರಿಗೆ ಯಾರು ಬಂದಿಲ್ಲ. ಇವಾಗ ನಮ್ಮ ಮಂಡಲ್ ಮೆಂಬರು ಚೇರ್ಮನ್ ಅವ್ರ ಹತ್ರ ಕೇಳೋದು, ಅವ್ರು ಹೇಳಿದ್ದೀನಿ ಮಾಡಿಸಿದ್ದೀನಿ, ಈಗ ಬರ್ತಾರೆ, ನಾಳೆ ಬರ್ತಾರೆ. JCB ಇಲ್ಲಿವರೆಗೂ ಬಂದು ಕೈ ಇಕ್ಬಿಟ್ಟು ಮಾಡಿಸ್ಲಿಲ್ಲ ಕೆಲಸ, ರಿಟರ್ನ್ ಹಂಗೆ ಹೋಗ್ಬಿಟ್ಟು. ಯಾರು ಭಯ ಇದೆ ಅವ್ರಿಗೆ? ಯಾರು ಭಯ ಇದೆ? ಏನು ವಿಪರೀತ ಸೊಳ್ಳೆಗಳು, ಊಟ ಮಾಡೋಕ್ಕಾಗಲ್ಲ ಇಲ್ಲಿ ಎಲ್ಲ. ಸುಮಾರು 2 ವರ್ಷಗಳಿಂದ ಚರಂಡಿ ನೀರು ಮನೆಗಳ ಮುಂದೆ ನಿಂತು ಸಾಂಕ್ರಾಮಿಕ ರೋಗಗಳು ಆರ್ಭಟ ಹೆಚ್ಚಾಗಿದೆ. ಈಗಾಗಲೇ ಹಲವಾರು ಮಕ್ಕಳು ಶಿಡ್ಲಘಟ್ಟ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇಲ್ಲಿ ಊಟ ತಿನ್ನುವುದಕ್ಕೂ ಆಗುತ್ತಿಲ್ಲ. ಮಳೆಯಾದರೆ ಸೊಳ್ಳೆ, ಕ್ರಿಮಿಕೀಟ, ಹಾವುಗಳು ಮನೆಗೆ ನುಗ್ಗುತ್ತವೆ. ಎಷ್ಟೇ ಮನವಿ ಮಾಡಿದರೂ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸಮಸ್ಯೆ ಬಗೆಹರಿಸದಿದ್ದರೆ ಉಗ್ರ ಹೋರಾಟ ನಡೆಸಿ ಪಂಚಾಯಿತಿಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಕಾಲೋನಿ ನಿವಾಸಿಗಳು ಎಚ್ಚರಿಕೆ ನೀಡಿದ್ದಾರೆ. ಮುಂದೆ ವಾಸನಕ್ಕೆ ಕಾಯಿಲೆಗಳು వచ్చి ಅಂತ ಬಾಗలేదు. ಈ ಚರಂಡಿಲು ವಾಸನ ಜಾಸ್ತಿ ಇದೆ. ಏನಾಗ್ತಾ ಇದೆ ಅಮ್ಮ? ಈ ಚರಂಡಿಯಿಂದ ಏನು ಸಮಸ್ಯೆ ಏನಾಗಿದೆ? ಏನಾಗಿದೆ ಸರ್, ನಮ್ಗೆ ಚೆನ್ನಾಗಿಲ್ಲ, ಸೊಳ್ಳೆ ಜಾಸ್ತಿ ಕಾಯಿಲೆ. ಈಗ ಆ ಊರಿಂದ ಬರೋ ನೀರೆಲ್ಲ ಹಿಂಗೆ ಹೋಗುತ್ತೋ ಇಲ್ಲಾಂದ್ರೆ ಬೇರೆ ಚರಂಡಿದ? ಎಲ್ಲ ನೀರು ಇಲ್ಲೇ ಬಂದು ಇಲ್ಲೇ ಇದಾಗ್ತಾ ಇದೆ. ಇದು ಯಾವ ಏರಿಯಾ ಇದು? ಹೇಳ್ತಾರೆ ಈಗ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟವ್ರಿಗೆ ಲೆಟರ್ ಕೊಟ್ಟಿದ್ದೀರಾ ಏನಾದರೂ? ಹಾಂ, ಏನು ಅಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಲ್ಲ, ನೀವು ಬೇರೆಯವ್ರಿಗೆ ಹೇಳಿ ಇದನ್ನು ಮೇಲಧಿಕಾರಿಗಳಿಗೆ ಹೇಳ್ಬೇಕಾಯ್ತಲ್ಲ. ಹಾಂ, ಏನು ನೀವು? ಹಾಂ, ಗೊತ್ತಾಯ್ತು, ಸೊಳ್ಳೆಗಳು ಜಾಸ್ತಿ ಓಡಾಡೋದು ಸಮಸ್ಯೆ. ಯಾವ ಕಾಯಿಲೆನು ನಾವಕ್ಕೆಲ್ಲ ಚೆನ್ನಾಗಿದೆ. ಎಷ್ಟು ಜನ ಇದ್ದಾರೆ, ಅಷ್ಟು ಜನ ಕಾಯಿಲೆ ಮಾಡ್ತಿದ್ವಿ. ಇದುವರೆಗೂ ಒಂದು 4-5 ಸತಿ ಹೋಗ್ಬೋದು. ಮೇಲಧಿಕಾರಿಗೆ ರಿಪೋರ್ಟ್ ಕೊಟ್ಟಿದ್ದೀವಿ. ರಿಪೋರ್ಟ್ ಕೊಟ್ಟಿದ್ರು ಮೇಡಮ್ ಹೇಳ್ತಾರೆ ಚಿಕ್ಕ ಮೋರಿ ಮಾಡೋರಂತೆ, ದೊಡ್ಡ ಮೋರಿ ಬೇಕು. ನಿಮ್ಮ ಚಿಕ್ಕ ಮೋರಿ ಐತೆ, ದೊಡ್ಡ ಮೋರಿ ಮಾಡಿಲ್ಲ. ಇದೇ ಕಾನೂನು, ಇದೇ ಹೇಳ್ಕೊಂಡು ಬಂದ್ರೆ ಹೊರತು ಹೌದು ಇದೇ ಮಾಡ್ಕೊಂಡು ಬಂದು ಸುಮಾರು ಇದು ಮಾಡಲೇ ಇಲ್ಲ. ಮೋರಿಗಳು ಎಲ್ಲ ಕಡೆ ಊರಲ್ಲಿ ಸುತ್ತಮುತ್ತ ಎಲ್ಲ CC ರೋಡ್ಗಳು, CC ಮೋರಿಗಳೆಲ್ಲ ಮಾಡೋರು. ಇಲ್ಲಿ ಮಾತ್ರ ಮಾಡೋದಕ್ಕೆ ಅವ್ರಿಗೆ ಏನಾದ್ರೂ ಬರ್ತಾನೆ ಇಲ್ಲ, ಏನು ಮಾಡಿದ್ರು ಬರ್ತಾ ಇಲ್ಲ. ಗ್ರಾಮದಲ್ಲಿ CC ರಸ್ತೆ ಹಾಗೂ ಚರಂಡಿ ಕಾಮಗಾರಿಗಳನ್ನು ಅವೈಜ್ಞಾನಿಕವಾಗಿ ನಡೆಸಿರುವ ಪರಿಣಾಮವಾಗಿ ದಲಿತರ ಮನೆಗಳಿಗೆ ನೀರು ನುಗ್ಗುತ್ತಿರುವುದಾಗಿ ಗ್ರಾಮಸ್ಥರು ದೂರಿದ್ದಾರೆ. ಇದು ದಲಿತರ ಸಮಸ್ಯೆಗಳತ್ತ ಅಧಿಕಾರಿಗಳ ನಿರ್ಲಕ್ಷ್ಯವನ್ನೇ ತೋರಿಸುತ್ತದೆ ಎಂದು ಅವರು ಕಿಡಿಕಾರಿದರು. ಈ ಕಾಲೋನಿಯಲ್ಲಿ ಮುಖ್ಯವಾಗಿ ಮಾದಿಗ ಸಮುದಾಯದ ಜನರು ವಾಸವಾಗಿದ್ದು, ರಸ್ತೆ, ಚರಂಡಿ ಸೇರಿದಂತೆ ಮೂಲಭೂತ ಸೌಲಭ್ಯಗಳ ಕೊರತೆ ಗಂಭೀರವಾಗಿದೆ. ವೈಜ್ಞಾನಿಕ ರೀತಿಯಲ್ಲಿ ಚರಂಡಿ ನಿರ್ಮಿಸಿ ನೀರು ಸರಾಗವಾಗಿ ಹರಿಯುವ ವ್ಯವಸ್ಥೆ ಮಾಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದರು. ಈ ಸಮಸ್ಯೆ ಕುರಿತು ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ 1 ವಾರದಲ್ಲಿ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಈಗ ಇದನ್ನ ಕ್ಲೀನ್ ಮಾಡಿಸೋದಕ್ಕೆ ಎಷ್ಟು ದಿನಗಳ ಮಾಡಿಸ್ತೀರಿ ಮೇಡಮ್? ಇಲ್ಲ ಅಂತ ಹೇಳಿದ್ರೆ ಏನು ಇವ್ರಿಗೆ ಯಾವ ತರ ಹೇಳೋಣ? ಇಲ್ಲ, ಕ್ಲೀನ್ ಮಾಡಿಸ್ತೀವಿ. ಎಷ್ಟು ದಿನ ಆಗುತ್ತೆ ಮೇಡಮ್? ಇದು ಸದಸ್ಯರ ಮಾತಾಡ್ಬಿಟ್ಟು ಅವರು ಸದಸ್ಯರನ್ನ ಮಾತಾಡಿ ಮಾಡಿಸ್ತೀನಿ. ಅಲ್ಲ ಮೇಡಮ್, ಈಗ ಇಲ್ಲಿ ಫಿಲ್ಟರ್ ಹಿಂದೆಗಡೆಯಿಂದ ಈ ಲಾಸ್ಟ್ SC ಕಾಲೋನಿಯಲ್ಲಿ ಏನಿದೆಯೋ ಅಷ್ಟು ಮನೆಗಳಿಗೆ ತೊಂದರೆ. ಎಲ್ಲಾ ಮನೆಗಳವರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಈಗ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ನೀವು ಎಷ್ಟು ದಿನದಲ್ಲಿ ಮಾಡಿಸ್ತೀರಿ? ಅವ್ರಿಗೆ ಅಶ್ಯೂರೆನ್ಸ್ ಒಂದು ಕೊಡಿ ಮೇಡಮ್. ಸರ್, 1 ವಾರದಲ್ಲಿ ಮಾಡಿಸ್ತೀನಿ. 1 ವಾರದಲ್ಲಿ ಮಾಡಿಸ್ತೀನಿ. ಹೌದಾ ಮೇಡಮ್? ಓಕೆ, ಧನ್ಯವಾದಗಳು ಹೇಳಿ ಅವ್ರಿಗೆ. ಬರ್ತೀನಿ ಸರ್. ಆದಾಗ್ಯೂ ಸ್ಥಳೀಯರು ಅಧಿಕಾರಿಗಳ ಕ್ರಮದತ್ತ ಕಾದು ನೋಡುತ್ತಿದ್ದಾರೆ. ಕನ್ನಡ ಮೈತ್ರಿ ನ್ಯೂಸ್ ಈ ವಿಷಯವನ್ನು ಸಂಬಂಧಿಸಿದ ಇಲಾಖೆಗೆ ತಲುಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಿದೆ. ವರದಿ ಗೊರಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ನಮಸ್ಕಾರ. ಏನು ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮ ಪಂಚಾಯಿತಿಯ ಗೊರಮಡುಗು ಗ್ರಾಮದಲ್ಲಿ SC ಕಾಲೋನಿಗಳಲ್ಲಿ ಏನು ಅವ್ಯವಸ್ಥೆಯ ಸರಿಮಾಲೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇಡೀ ಗ್ರಾಮಕ್ಕೆಲ್ಲ ಒಂದು ಮೇಯ್ನ್ ಕಾಲುವೆ ಚರಂಡಿ ಮಾಡಿರ್ತಾರೆ, ರಾಜ ಕಾಲುವೆ ಅಂತ. ಎಂಟೈರ್ ಊರಿಂದ ಬರುವಂಥ ಮಳೆ ನೀರು ಮತ್ತು ಮನೆಗಳ ಆಶ್ರಿತ ನೀರು ಕಂಪ್ಲೀಟ್ ಆ ನೀರೆಲ್ಲ ಪಾಸ್ ಆಗೋದಕ್ಕೆ ಒಂದು ರಾಜಕಾಲುವೆ ಮಾಡ್ತಾರೆ. ಆ ರಾಜಕಾಲುವೆಯ ಮೂಲನೇ ಆ ಬೀದಿಯಿಂದ ಬರುತ್ತೆ. ಆ ಬೀದಿಯಿಂದ ಬರೋ ನೀರೆಲ್ಲ SC ಕಾಲೋನಿಯಿಂದ
ಹಾದು ಹೋಗಬೇಕು. ಇದು ಹಾದು ಹೋಗಿ ಮತ್ತೆ ಆ ಕಡೆ ಎಂಡ್ ಆಗಬೇಕು. ಎಲ್ಲ ಅಂತ ಹೇಳಿದ್ರೆ ಊರಾಚೆ ಒಂದು ಕಾಲುವೆ ಮಾಡಿದ್ದಾರೆ. ಏನು ಮಾಡಾಕಿದ್ದಾರೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಇಲ್ಲಿನ ಪಿ ಡಿ ಒ ಅಧಿಕಾರಿಗಳಿಗೆ ಹೇಳಿದ್ರೆ ನಾವು ಮಾಡ್ತೀವಿ ಅಂತೇಳಿ ಬರೋ ಪಿ ಡಿ ಒಗಳೆಲ್ಲ ಇದೇ ಥರ ನಿರ್ಲಕ್ಷ್ಯ ಮಾಡಿರ್ತಾರೆ ಅಂತ ಹೇಳಿಬಿಟ್ಟು ಇಲ್ಲಿನ ಸ್ಥಳೀಯ ಗ್ರಾಮಸ್ಥರ ಆರೋಪ ಆಗಿರುತ್ತೆ. ವಿಷಯ ಏನಂತ ಹೇಳಿದ್ರೆ ಒಂದು ವಾರದಿಂದ ಒಂದು ಮನೆಯವರು ಕಂಪ್ಲೀಟ್ ಅವರು 2 ಮನೆಯವರು ಮಕ್ಕಳು ಚಿಂತಾಮಣಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೊಂಡು ಅವರು ರೋಗ ರುಜಿನಗಳಿಂದ ಸಾಯ್ತಾ ಇದ್ದೀವಿ. ಇವ್ರಿಗೆ ನಾವು ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದ್ರೂ ಚರಂಡಿ ಅವ್ಯವಸ್ಥೆಯನ್ನು ಸರಿಪಡಿಸಿ ಏನು ಮೊದಲನೇ ನೀರು ಮಳೆ ನೀರು ಪ್ಲಸ್ ಮನೆಗಳದು ಮತ್ತು ಇಲ್ಲಿ ಮೇಜರ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಬಾತ್ರೂಮ್ಗಳನ್ನ ಶೌಚಾಲಯಗಳ ವ್ಯವಸ್ಥೆ ಇಲ್ಲದಿದ್ದಕ್ಕೆ ಮಕ್ಕಳೆಲ್ಲ ಚರಂಡಿಯಲ್ಲೇ ಮಲವಿಸರ್ಜನೆ ಮಾಡೋದ್ರಿಂದ ಅದು ವಾಸನೆಗೆ ಸಾಯಂಕಾಲ ಆದರೆ ಸೊಳ್ಳೆಗಳು ವಿಪರೀತ ಕಾಟ ಅಂತೇಳಿಬಿಟ್ಟು ಇದು ಮಾಡ್ತಾಯಿದ್ದಾರೆ. ಮೇಜರಾಗಿ ಇಲ್ಲಿ ಬಂದರೆ SC ಕಾಲೋನಿ, ಇದರಲ್ಲಿ ಸುಮಾರು 150ಕ್ಕೂ ಹೆಚ್ಚು ಮನೆಗಳು ಇರುವಂಥ ಈ ಒಂದು ಕಾಲೋನಿಯಲ್ಲಿ ಅಭಿವೃದ್ಧಿ ಶೂನ್ಯ ಸಮಸ್ಯೆಗಳ ಆಗರ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈಗಾಗಲೇ ಇದ್ರ ಬಗ್ಗೆ ನಾವು PDO ಅವರ ಗಮನ ಸೆಳೆಯೋದಕ್ಕೆ ಫೋನ್ ಮಾಡಿದಾಗ 1 ವಾರ ನನಗೆ ಕಾಲಾವಕಾಶ ಕೊಡಿ, ನಾನು ಇದನ್ನು ಸರಿಪಡಿಸ್ಕೊಡ್ತೀನಿ ಅಂತೇಳಿದ್ದಾರೆ. ದಯವಿಟ್ಟು ಈ ಒಂದು SC ಕಾಲೋನಿಯವರಿಗೆ ಸ್ವಾತಂತ್ರ್ಯ ಕೊಡಿ. ಯಾಕಂತ ಹೇಳಿದ್ರೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡಿದ್ರೆ ಅವ್ರು ಹೆಂಗೆ ಬದುಕೋದು ಅಂತ ಹೇಳ್ಬಿಟ್ಟು ಇಲ್ಲಿನ ಸ್ಥಳೀಯವಾಗಿ ನೀವು ಬಂದು 1 ದಿನ ವಾಸ ಮಾಡಿದ್ದೀರಿ ಅಂತ ಹೇಳಿದ್ರೆ ಇಲ್ಲಿಂದ ನೀವು ರೋಗ ರುಜಿನಗಳನ್ನು ಮನೆಗೆ ತಗೊಂಡು ಹೋಗೋದಂತೂ ಗ್ಯಾರಂಟಿ. ಅದಕ್ಕೆ ದಯವಿಟ್ಟು ನಮ್ಮದು ಸಹ ಒಂದು ಕನ್ಸರ್ನ್ ಇದೆ. ಸಮಸ್ಯೆಗಳು ರಾಜಕಾರಣ ಬಂದಾಗ ಚುನಾವಣೆಗಳ ಮತ ಕೇಳೋಂಥವ್ರು ಏನು SCಗೆ 25% ಮೀಸಲಿರುವಂಥ ಹಣದಲ್ಲಾದರೂ ಈ ಒಂದು ಚರಂಡಿ ದುರಸ್ಥಿತಿ ಮಾಡಿ ಮೋರಿಗಳಾಕಿ ಸಮರ್ಪಕವಾಗಿ ನೀರು ಹೋಗೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾವು ಸಹ ನಿಮ್ಗೆ ಹೇಳ್ತಾ ಇದ್ದೇವೆ. ನೋಡೋಣ, 1 ವಾರ ಕಾಲಾವಕಾಶ ಕೇಳಿದ್ದಾರೆ. 1 ವಾರ ಕಾಲಾವಕಾಶ ಕೇಳಿದ್ದಾರೆ PDO ಆದಂಥ ಪವಿತ್ರ ಅವರು. ಕಾದು ನೋಡಬೇಕು. ಕನ್ನಡ ಮಾಹಿತಿ ನ್ಯೂಸ್ ಮತ್ತೆ 1 ವಾರ ಆದ ನಂತರ ಮತ್ತೆ ರಿಪೋರ್ಟಿಂಗ್ ಮಾಡೋಣ. ದೊಡ್ಡ ಮಟ್ಟದಲ್ಲಿ ನಾವು ಜಿಲ್ಲಾ ಸ್ಯಾಟಲೈಟ್ ಚಾನಲ್ಗಳು ಮತ್ತು ಕರೆಸಿ ಈ ಅವ್ಯವಸ್ಥೆ ಆಗರವನ್ನು ವ್ಯಕ್ತಪಡಿಸೋಣ ಅಂತ ಹೇಳ್ತಾ ಇದ್ದೀವಿ. ಇನ್ನೊಂದೇನಂತ ಹೇಳಿದ್ರೆ ಇದೇ ರೀತಿ ಮುಂದುವರಿದರೆ ಇದೇ ಊರಿನ ಗ್ರಾಮಸ್ಥರು ವಿಶೇಷವಾಗಿ SC ಜನಾಂಗ ಪಂಚಾಯಿತಿ ಮುಂದೆ ಬಂದು ಪ್ರೊಟೆಸ್ಟ್ ಮಾಡಿ ನಾವು ಅಹೋರಾತ್ರಿ ಧರಣಿ ಮಾಡ್ತೀವಿ, ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ.